ಫಸ್ಟ್ ಆಫ್ ಆಲ್ ನೆರೆದಿರುವಂಥ ಎಲ್ಲ ಗಣ್ಯರಿಗೆ ನಮಸ್ತೆ. ಸುದೀಪ್ ಸರ್ ನಮಸ್ತೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಟ್ರೈಲರ್ ಬಿಡುಗಡೆ ಮಾಡ್ತಿರುವ ಸುದೀಪ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಚಿತ್ರ ನನಗೆ ತುಂಬ ವಿಭಿನ್ನ ಪ್ರಯತ್ನ ಇದು. ಯಾಕಂದರೆ ಈ ಹುಲಿವೇಷ, ಅದರ ಸಂಗೀತ, ವಾದ್ಯಗಳು ಅದೆಲ್ಲ ಕಲಿತು ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ತುಂಬ ಒಳ್ಳೆಯ ಅನುಭವ ನಮಗೆ. ಸೊ ಇದಕ್ಕೆ ಕಾರಣಕರ್ತರಾದ ನಿಶಾಂತ್ ಸರ್, ಶಿಲ್ಪಾ ಮೇಡಮ್, ರಿಷಿತ್ ಶೆಟ್ಟಿ ಡೈರೆಕ್ಟರ್ ಅವ್ರಿಗೆ ತುಂಬ ಧನ್ಯವಾದಗಳು. ತುಂಬ ಒಳ್ಳೆಯ ತಾರಾಬಲ ಇದೆ ಚಿತ್ರದಲ್ಲಿ. ಚೈತ್ರ ಅವರು ಇದ್ದಾರೆ, ರಿತ್ವಿಕ್ ಸರ್ ಇದ್ದಾರೆ, ಸೋನು ಮೇಡಮ್ ಇದ್ದಾರೆ, ಸ್ವರಾಜ್ ಸರ್ ಇದ್ದಾರೆ, ಸುಮನ್ ಸರ್ ಇದ್ದಾರೆ. ಸೊ ಐ ಆಮ್ ಫಾರ್ಚುನೇಟ್ ಬಿ ಇನ್ ಸಚ್ ಗುಡ್ ಕಂಪನಿ ಆ್ಯಂಡ್ ತುಂಬ ಒಳ್ಳೆಯ ತಂತ್ರಜ್ಞರಿದ್ದಾರೆ. ಸೊ ಇದಕ್ಕಿಂತ ಜಾಸ್ತಿ ಐ ಆಮ್ ವೆರಿ ಫಾರ್ಚುನೇಟ್ ಟು ಬಿ ಇನ್ ದಿಸ್ ಪ್ರಾಜೆಕ್ಟ್ ಮೇಡಮ್ ಆ್ಯಂಡ್ ವಿ ಹ್ಯಾವ್ ಪೋರ್ಡ್ ಇನ್ ಲಾಟ್ ಆಫ್ ಲವ್. ಸೊ ಎಲ್ಲರೂ ಈ ಪ್ರಾಜೆಕ್ಟ್ಗೆ ಥಿಯೇಟರ್ಗೆ ಬಂದು ನೋಡಿ ಪ್ರೀತಿ ತೋರಿಸಿ ನಮಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮೇಡಮ್. ಥ್ಯಾಂಕ್ ಯು ಚರಣ್ ಸರ್. ಸರ್ ನೀವು ಹೇಳಿದ್ರಿ ಈ ಚಿತ್ರಕ್ಕಾಗಿ ಬಿಕಾಸ್ ಕರಾವಳಿ ಭಾಗದ ಬೀಟ್ಸ್ ಆಗಿರ್ಬೋದು, ಅಲ್ಲಿನ ಲೋಕಲ್ ಸಂಗೀತದ ವಾದ್ಯಗಳು ಅದನ್ನೆಲ್ಲ ಕಲ್ತ್ರಿ, ಮ್ಯೂಸಿಕ್ ಬಗ್ಗೆ ತುಂಬಾ ಜಾಸ್ತಿ ತಿಳ್ಕೊಂಡ್ರಿ ಪಿಕ್ಚರ್ ಕಂಪೋಸ್ ಮಾಡ್ಬೇಕಾದ್ರೆ. ಬಟ್ ನೀವು ಫೇಸ್ ಮಾಡಿದಂತ ಚಾಲೆಂಜಸ್ ಏನು ಸರ್ ಇದಕ್ಕೆ ಮ್ಯೂಸಿಕ್ ಮಾಡ್ಬೇಕಾದ್ರೆ, ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡ್ಬೇಕಾದ್ರೆ? ಅಂದ್ರೆ ನಾನು ಅದೇ ನಾನು ಕೊಡಗಿನವನು ಮೇಡಮ್. ಬಟ್ ಮಾರ್ಗಣಿ ಆಗಲಿ, ಹುಲಿವೇಷ ಆಗಲಿ, ನಾನು ತುಂಬಾ ಮಂಗಳೂರಿಗೆ ಹೋಗ್ತಿದ್ದರಿಂದ ತುಂಬಾ ಕೇಳಿದ್ದೀನಿ ನಾನು. ಬಟ್ ನನ್ಗೆ ಯಾವಾಗಲೂ ಅವಕಾಶ ಸಿಕ್ಕಿರ್ಲಿಲ್ಲ ಹೋಸ್ಟೆಲ್ ಆ ಮ್ಯೂಸಿಕ್, ಆ ಒಂದು ಎಸೆನ್ಸ್ ಇರುವ, ಫ್ಲೇವರ್ ಇರುವ ಮ್ಯೂಸಿಕ್ ಮಾಡಲಿಕ್ಕೆ. ಸೊ ತುಂಬಾ ಕಾಯ್ತಿದ್ದೆ. ಇದ್ರ ಥ್ರೂ ನನಗೆ ಒಳ್ಳೆ ಒಂದು ಸಾಧಕ ಅವಕಾಶ ಸಿಗ್ತದೆ. ಸೂಪರ್. ಪ್ರಮೋದ್ ಮಾರುವಂತೆ ಸರ್ ಅವರ ಸಾಹಿತ್ಯದಲ್ಲೇ ಕರಾವಳಿಯ ಸುವಾಸನೆ ನಮ್ಗೆ ಯಾವಾಗ ಬರ್ತಾ ಇರುತ್ತೆ. ಆ ಮಣ್ಣಿನ ಸೊಗಡು ಅವರ ಸಾಹಿತ್ಯದಲ್ಲಿ ನಮ್ಗೆ ಯಾವಾಗ್ಲೂ ಕೇಳಿಸ್ತಾ ಇರುತ್ತೆ. ನೀವೆಷ್ಟು ಎಕ್ಸೈಟೆಡ್ ಇದ್ದೀರಾ ಸರ್ ಈ ಚಿತ್ರದಲ್ಲಿ ಭಾಗಿಯಾಗಿರೋದು ಸಾಹಿತ್ಯದ ಮೂಲಕ? ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನನ್ನ ಪ್ರೀತಿಯ ನಟರಾದಂತಹ ಕಿಚ್ಚ ಸುದೀಪ್ ಸರ್ಗೆ ನಮಸ್ಕಾರ. ಸುದೀಪ್ ಸರ್ಗೆ ತುಂಬಾ ಟೈಮ್ ಹೇಳಬೇಕು ಅನ್ಕೊಂಡಿದ್ದು ನನ್ನ ಮಾತನ್ನ ಹೇಳಿ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ನನಗೆ ಅವ್ರ ಸಿನಿಮಾಗಳಲ್ಲಿ ಶಾಂತಿ ನಿವಾಸ ಸಿನಿಮಾ ತುಂಬಾ ಇಷ್ಟ ಸರ್ ನನಗೆ. ಅದರಲ್ಲಿ ರಘು ಕ್ಯಾರೆಕ್ಟರ್ ಟ್ರೈ ಮಾಡಿದ್ರೆ ಆ ರಘು ಕ್ಯಾರೆಕ್ಟರ್ ಏನ್ ಮಾಡ್ತಾ ಇರುತ್ತೆ ಅಂದ್ರೆ, ಅಣ್ಣ ತಮ್ಮನ ಮಧ್ಯೆ ಡಿಫ್ರೆನ್ಸ್ ಬಂದಾಗ ಅಣ್ಣನ ಹತ್ರ ಹೋಗಿ ತಮ್ಮ ಅವ್ರ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಮಾಡ್ತಾ ಇದ್ದಾರೆ, ತಮ್ಮನ ಹತ್ರ ಹೋಗಿ ಅಣ್ಣನ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಮಾಡ್ತಾ ಇದ್ದಾರೆ ಅಂತ ಹೇಳೋದು. ಅಂದ್ರೆ ಆ ಮೂಲಕ ಅವರಲ್ಲಿದ್ದಂತ ಒಂದು ಅಂತರವನ್ನ ಕಡಿಮೆ ಮಾಡ್ತಾ ಇರುತ್ತೆ. ಸೊ ಈ ಒಂದು ಪಾಯಿಂಟ್ ಏನಿದೆ ಇದು ನಾನು ಅವಾಗ ನನ್ನ ಲೈಫನ್ನು ಅಳವಡಿಸ್ಕೊಂಡು ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಅಂದ್ರೆ ಒಂದು ಒಳ್ಳೆ ಸುಳ್ಳುಗಳು. ಸೊ ಅಂತಹ ಎಷ್ಟೋ ಆದರ್ಶಗಳನ್ನ ನಮ್ಗೆ ಅವರ ಸಿನಿಮಾ ಮೂಲಕ ಕೊಟ್ಟಿದ್ದಾರೆ. ಸ್ವತಂತ್ರ ಆಗಿರ್ಬೋದು, ನೀವು ಆಟೋಗ್ರಾಫ್ ಆಗಿರ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಅದ್ಭುತವಾದಂತಹ ಸಿನಿಮಾಗಳನ್ನ ನಮಗೆ ಕೊಟ್ಟಿದ್ದಕ್ಕೆ. ಸೊ ಇನ್ನು ಮಾರ್ಗಣಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ನಾನು ಚರಣ್ ಸರ್ ನಾನು ತುಂಬಾ ವರ್ಷದಿಂದ ಪರಿಚಯ ಇದ್ರು ಕೂಡ ಅವರಿಗೆ ಹಾಡು ಬರೀಬೇಕು ಅಂತ ತುಂಬಾ ನಾನು ಹಾತೊರಿತಾ ಇದ್ದೆ. ಬಟ್ ಅವಕಾಶಕ್ಕಿಂತ ಟೈಮ್ ಕೂಡ ಬಂದಿರಲಿಲ್ಲ. ಆ ಟೈಮ್ ಮಾರ್ಗಣಿ ಮೂಲಕ ಕೂಡ ಬಂದಿದ್ದು ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಚರಣ್ ಸರ್. ಹಾಗೆ ರಿಷಿತ್ ಶೆಟ್ಟಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದೇ ಕರಾವಳಿಯ ಒಂದು ಫ್ಲೇವರ್ ಬರೆಯುವಂತ ಅವಕಾಶ ಸಿಕ್ಕ ಯಾವಾಗಲೂ ನಮ್ಗೆ ಖುಷಿ ಇರುತ್ತೆ. ಏನ್ ಆರಾಯ ಅನ್ನೋದು ರಗಳೆ ಆಗಿರಬಹುದು, ಅದೆಲ್ಲ ತುಂಬಾ ನಾವು ಕೇಳಿದಂತ ಪದಗಳು. ಸೊ ಅದನ್ನೆಲ್ಲ ಹಾಕೋದಕ್ಕೆ ಒಂದು ಅವಕಾಶ ಸಿಕ್ಕಾಗ ತುಂಬಾ ಖುಷಿ ಆಯ್ತು. ಇದ್ರ ಜೊತೆಗೆ ಇನ್ನೊಂದು ಹಾಡನ್ನು ಕೂಡ ಬರ್ಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರಿಗೆ ಥ್ಯಾಂಕ್ ಯು, ಹಾಗೂ ಸುದೀಪ್ ಸರ್ಗೆ ಅಗೇನ್ ಬಂದು ಈ ಟ್ರೈಲರ್ ಲಾಂಚ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ರಗಳೆಯಾಗಿದೆ ಅವನ ನೋಡಿದ ಕೂಡಲೇ, ಹಸಿದ ಕಂಗಳು ಬಲೆಯ ಬೀಸಿದೆ, ಸಿಲುಕಬಾರದೆ ಸುಮ್ಮನೆ. ಈ ಹವಾಮಾನ ಬಿಗುಮಾನ ತಂದು ಸೋಕಿದೆ, ಆನುರಾಗದ ನೋವಾದ ನೀನೇ. ನಿನ್ನ ನಯವಾದ ನೋಡಲೇ ಬಲು ಸ್ವಾದ, ನಾ ಹೇಗೆ ಮಾಡಲಿ ಹೇಳುವಾಗ. ಎಂತ ಗೊತ್ತಾ ನಿನ್ನ ಸುತ್ತ ಈ ಮಂಡ್ಯನ ಹರವಿದೆ, ನಂಗ್ಯಾಕೆ ಬೇಕಿತ್ತ ಗೊತ್ತಾ ನೀ ಎಂತಕ್ಕೂ ಬರ್ತಾ ಈ ಜೀವನ ತಿಂತ ಇದ್ದಿ, ನಂಗ್ಯಾಕೆ ಬೇಕಿತ್ತ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.